ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾನು ಗಾರ್ಡನ್ಗೆ ಬಂದಿದ್ದೀನಿ. ಗಾರ್ಡನ್ನಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ಸಾಯಂಕಾಲ ಟೈಮು ಮಕ್ಕಳು ಬೇರೆ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈಗ ನಾನು ಸಾಯಂಕಾಲ ಹೊತ್ತಿಗೆ ನಾವು ಗಿಡಗಳಿಗೆ ನೀರು ಹಾಕೋದು ಸರಿಯಾದ ಟೈಮು. ಅದಕ್ಕೋಸ್ಕರ ಈಗ ನೀರು ಹಾಕ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ನಿಮಗೆ ಒಂದು ವಿಶೇಷತೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಈಗ ನೋಡಿ, ಗಾರ್ಡನ್ಗೆ ನೀರೆಲ್ಲ ಹಾಕಿ ಆದಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ತಿಂಗಳು ನಮ್ಮನೆ ಗಾರ್ಡನ್ನಲ್ಲಿ ಯಾವ ಕೆಲಸಗಳನ್ನು ಮಾಡಿಸಿದ್ವಿ ಹೇಳೋದನ್ನು ನೀವೀಗ ನೋಡ್ಬೋದು. ಫುಲ್ಲು ಕಳೆವೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ಒಬ್ಬರನ್ನ ಕರೆಸಿ ನೀಟಾಗಿ ಎಲ್ಲ ಕಳೆಗಳನ್ನೆಲ್ಲ ಕ್ಲೀನ್ ಮಾಡಿಸಿ ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಈಗ ಜೋಡಿಸ್ಕೊಂಡಿದ್ದೀವಿ. ಪುನಃ ಅದೇನಾಗುತ್ತೆ, ಅಷ್ಟಷ್ಟು ದಿನಕ್ಕೆ ಫುಲ್ಲು ಕಳೆ ಎಲ್ಲ ಬೆಳ್ಕೊಂಡ್ಬಿಡುತ್ತೆ ಅಲ್ವಾ. ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರಲ್ಲ. ಮತ್ತು ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಗಿಡಗಳಿಗೂ ನಾವು ಅಡಿಕೆ ಸಿಪ್ಪೆ, ಈಗ ಹಳ್ಳಿ ಕಡೆ ಮಲೆನಾಡು ಕಡೆ ಎಲ್ಲ ಅಡಿಕೆನ ಕೊಯ್ತಾರೆ ಅಲ್ವಾ. ಸೊ ಅಡಿಕೆ ಸಿಪ್ಪೆನ, ಅದರಲ್ಲೂ ಹಸಿ ಅಡಿಕೆ ಸಿಪ್ಪೆನ ಎಲ್ಲ ಗಿಡಗಳಿಗೂ ನಾವು ಹಾಕ್ಸ್ಕೊಂಡಿದ್ದೀವಿ. ಯಾಕೆಂದರೆ ಅದು ಬಿಸಿಲಿನ ಝಳಕ್ಕೆ ಗಿಡ ಒಣಗೋದಿಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಪಾಟ್ಗಳಿಗೆ ಮತ್ತು ನೆಲಕ್ಕೆ ಎಲ್ಲ ನಾವು ಈ ಅಡಿಕೆ ಸಿಪ್ಪೆನ ಹಾಕ್ಸ್ಕೊಂಡಿದ್ದೀವಿ. ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಗಿಡ ತಂಪಾಗಿರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬದನೆ ಗಿಡಕ್ಕೆ ನಾನು ಕಸೆನ ಕಟ್ಟಿದ್ದೆ ಫ್ರೆಂಡ್ಸ್. ಆಲ್ರೆಡಿ ನಾನು ಬದನೆ ಗಿಡಕ್ಕೆ ಕಸೆ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಹೆಣೆ ಮುರಿದೋಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಕಸೆ ಕಟ್ಟಿರುವಂಥ ಬದನೆ ಗಿಡ ಮಂಗ ಬಂದು ಅದು ಆ ಹೆಣೆನ ಮುರಿದ್ಬಿಟ್ಟು, ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಕಾಯಿಗಳು ಇದಕ್ಕೆ ಬಂದಿದ್ವು ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನಗೆ. ಯಾಕೆಂದರೆ ಕೆಲವೆಲ್ಲ ತುಂಬ ಎಳೆದಿರುವಂಥ ಕಾಯಿಗಳು ಕೂಡ ಇದ್ವು. ಸೊ ಬಟ್ ನೋಡಿ, ಅದು ಅಲ್ಲೇ ಬಾಡೋಗ್ಬಿಡುತ್ತೆ ಅಲ್ವಾ, ಕೊಯ್ಕೊಳ್ಳೋದು ನಾವು ಯೂಸ್ ಮಾಡೋದೆ. ಯಾಕೆಂದರೆ ಅದು ಅದ್ರ ಮೇಲೆ ಕೂತ್ಬಿಟ್ಟು ಆ ಎಣ್ಣೆನೇ ಮುರಿದಾಕ್ಬಿಟ್ಟಿದೆ. ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಕಾಯಿಗಳು ಬಂದಿತ್ತಲ್ವಾ, ಬೇಜಾರಾಗೋದು ಸಹಜ. ಹಾಗೆ ಮತ್ತೆ ನೋಡಿ, ನೆಕ್ಸ್ಟ್ ನಿಮಗೆ ದಾಸವಾಳ ಗಿಡಕ್ಕೆ ಯಾರಿಗಾದರೂ ಕಸೆ ಕಟ್ಟೋದು ಬೇಕು ಅಂದರೆ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ದಾಸವಾಳ ಗಿಡಕ್ಕೆ ಕಸೆ ಕಟ್ಟೋ ವಿಧಾನವನ್ನು ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಈ ತಿಂಗಳು ಏನೇನೆಲ್ಲ ಹೂಗಳಾಗಿದ್ವು ಹೇಳೋದನ್ನು ನೋಡ್ಕೊಳ್ತಾ ಹೋಗೋಣ. ಚಳಿಗಾಲದಲ್ಲಿ ಅಷ್ಟೊಂದು ಹೂಗಳು ಇರಲ್ಲ, ಸ್ವಲ್ಪ ಕಡಿಮೆ ಚಳಿಗಾಲದಲ್ಲಿ. ಹಾಗೆ ನೀವು ನೋಡ್ಬೋದು, ನಾನು ಒಂದು ಪರಂಗಿ ಗಿಡ ಕೂಡ ಹಾಕ್ಕೊಂಡಿದ್ದೀನಿ. ಪೇಟೆಯಿಂದ ತಂದಿರುವಂಥ ಪರಂಗಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಲಿಂಬು ಗಿಡನ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಚಿಕ್ಕದಾಗಿರುವಂಥ ಲಿಂಬು ಗಿಡನ ತೋರಿಸ್ಕೊಟ್ಟಿದ್ದೆ. ಈಗ ನೋಡಿ ಇಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್. ಕಾಯಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ದೊಡ್ಡದಂತರೂ ಆಗಿದೆ ಗಿಡ ಚೆನ್ನಾಗಿ. ಹಾಗೆ ಈ ಕಡೆಗೆ ಅಲೋವೆರಾ ಕೂಡ ಹಾಕ್ಕೊಂಡಿದ್ದೀನಿ. ಅಲೋವೆರಾ ಕೂಡ ನಾವು ತುಂಬ ರೀತಿಯಲ್ಲಿ ಯೂಸ್ ಮಾಡ್ಬೋದು. ನಮ್ಮ ಸ್ಕಿನ್ಗಳಿಗೆ, ಫೇಸಿಗೆ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಮತ್ತು ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಕಷಾಯ, ಮಕ್ಕಳಿಗೆ ಥಂಡಿ ಆದಾಗೆಲ್ಲ ಕಷಾಯ ಮಾಡೋದಕ್ಕೆ ಅಂತ. ಹಾಗೆ ಇಲ್ಲಿ ಪುನಃ ಒಂದೆರಡು ಬದನೆ ಗಿಡಗಳನ್ನು, ಚೆನ್ನಾಗಿರುವಂಥ ಒಳ್ಳೆ ಜಾತಿ ಬದನೆ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಾಲಲ್ಲಿ ನಾವು ತುಳಸಿ ಗಿಡಗಳನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ತುಳಸಿ ಗಾಳಿ ಮನೆಯೊಳಗೆ ಬರ್ತಾ ಇದ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಆಕ್ಸಿಜನ್ನೆಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ನಾವು ಒಂದು ಲೈನ್ ಫುಲ್ಲು ತುಳಸಿ ಗಿಡನ ಹಾಕ್ಕೊಂಡಿದ್ದೀವಿ. ಮತ್ತು ಒಂದಷ್ಟು ಕೆಲವೊಂದು ದಾಸವಾಳಗಳು, ಈಗ ನಾನು ಆಗಲೇ ಹೇಳಿದಾಗೆ ಚಳಿಗಾಲದಲ್ಲಿ ಸ್ವಲ್ಪ ದಾಸವಾಳಗಳು ಆಗೋದು ಕಡಿಮೆ. ಆದರೂ ಅಂದರೆ ನಮಗೆ ದೇವರಿಗೆ ಸಾಕು ಅಷ್ಟು ಫ್ಲವರ್ಸ್ಗಳು ಬರ್ತಾ ಇವೆ. ಹಾಗೆ ಮೋತಿ ಮಲ್ಲಿಗೆ ಕೂಡ ಒಂದಿದೆ. ಹಾಗೆ ಈ ಕಡೆಗೆ ಇದೊಂದು ಗಿಡನ ಹಾಕ್ಕೊಂಡಿದ್ದೀನಿ. ಈ ಜಾತಿಯಲ್ಲಿ ನನ್ನ ಹತ್ರ ಇದು ಆರೆಂಜ್ ಮತ್ತು ಪಿಂಕು 2 ಕಲರ್ ಇದೆ. ಹಾಗೆ ಇದೆಲ್ಲ ನೋಡಿ ಇನ್ನೂ ಚಿಗುರು ಬರ್ತಾ ಇದೆ. ಮತ್ತೆ ನೋಡಿ ಫ್ರೆಂಡ್ಸ್, ಇನ್ನೊಂದಿನ ನಾನು ನಮ್ಮನೆ ಬಾಲ್ಕನಿಯಲ್ಲಿ ಯಾವ್ಯಾವ ಗಿಡಗಳಿವೆ, ಹಾಗೆ ಇಂಡೋರ್ ಪ್ಲಾಂಟ್ಸ್ಗಳನ್ನು ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತೆಲ್ಲ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹ್ಯಾಂಗಿಂಗ್ ಪಾಟ್ಗಳನ್ನು ಒಂದಷ್ಟು ಈ ಸೈಡ್ನಲ್ಲಿ ಇಟ್ಟಿದ್ದೀವಿ, ಕಾರ್ ಪಾರ್ಕಿಂಗ್ ಹತ್ರ ಈ ಕಡೆ ವಾಲ್ಗೆ. ಸೊ ಎಲ್ಲ ಪಾಟ್ಗಳಲ್ಲೂ ಎಷ್ಟೊಂದು ಮೊಗ್ಗುಗಳಾಗಿದ್ವು. ಲಾಸ್ಟಲ್ಲಿ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಸೇವಂತಿಗೆ ಹೂವು ಯಾವ ಪ್ರಮಾಣದಲ್ಲಿ ನಮ್ಮನೆಲ್ಲ ಆಗಿತ್ತು ಹೇಳ್ಬಿಟ್ಟು. ಮತ್ತು ಇನ್ನೊಂದಿನ ನಾನು ಈ ಸೇವಂತಿಗೆ ಹೂವನ್ನು ನಾವು ಹೇಗೆ ಬೆಳೆಸಬೇಕು, ಸೇವಂತಿಗೆ ಗಿಡಗಳನ್ನು ಹೇಗೆ ಗಿಡ ತುಂಬ ಹೂವಾಗೋ ರೀತಿಯಲ್ಲಿ ಫರ್ಟಿಲೈಸರನ್ನು ನಾವು ಹಾಕಬೇಕು ಹೇಳೋದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ.
ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಆಗಲೇ ಹೇಳಿದಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬರೋಂಥ ವೀಡಿಯೋಸ್ಗಳನ್ನು ನೀವು ನೋಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ನೋಡಿ ಇಲ್ಲಿ ಕೆಲವಷ್ಟು ಮೆಣಸಿನ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಮೆಣಸಿನಕಾಯಿ ಬಂದಿದೆ ನೀವೇ ನೋಡಿದ್ರಿ ಅಲ್ವಾ. ಸೊ ನಮಗೆ ಅಡುಗೆ ಮಾಡುವಾಗ ಕೆಲವೊಮ್ಮೆ ಮೆಣಸಿನಕಾಯಿ ಇರೋದೇ ಇಲ್ಲ. ಸೊ ಇಮ್ಮಿಡಿಯೇಟಾಗಿ ನಾವು ಬಂದು ಇಲ್ಲಿ ನಮ್ಮ ಮನೆಯಲ್ಲೇ ಆಗಿರುವಂಥ ಮೆಣಸಿನಕಾಯಿನ ಕೊಯ್ಕೊಂಡೋಗಿ ನಾವು ಅಡುಗೆ ಮಾಡ್ಬೋದಲ್ವಾ. ಈ ರೀತಿ ಕೆಲವೊಂದು ಎಮರ್ಜೆನ್ಸಿ ಗಿಡಗಳನ್ನು ನಾವು ಹಾಕಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಹಾಗೆ ಈ ಮತ್ತೊಂದು ಹಸಿಮೆಣಸಿನ ಗಿಡದಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಹೂಗಳು ಬಂದಿವೆ. ಸೊ ಇನ್ಮೇಲೆ ಅದು ಆಗುತ್ತೆ. ಮತ್ತೆ ನೋಡ್ತಾ ಇರ್ಬೋದು ಈ ಕಡೆಗೂ ಎಲ್ಲ ಪುನಃ ಒಂದಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಎಂಟ್ರನ್ಸ್ನಲ್ಲಿ ಒಂದಷ್ಟು ಈ ರೀತಿ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಗಿಡ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್, ಒಂದು ಗಿಡ ನೆಟ್ಟಿದ್ರೆ ಈ ಗಿಡ ನಮ್ಮ ಹತ್ರ ಇಲ್ಲ ಅದೊಂದು ನೆಟ್ಕೊಳ್ಳೋಣ ಅಂತ ಒಂಥರ ಎಲ್ಲ ಗಿಡಗಳನ್ನು ತೊಗೊಂಡು ಬಂದು ನೆಟ್ಕೊಳ್ಳೋದು ಗಿಡದ ಆಸೆ ಇದ್ದವರಿಗೆ ಹಾಗೆ ಫ್ರೆಂಡ್ಸ್. ತುಂಬ ಅಂದರೆ ನೋಡಿದ ತಕ್ಷಣ ನಾವು ತೊಗೊಂಡು ಬರೋಣ ಹಾಕೋಣ ಅಂತ ಅನಿಸುತ್ತೆ. ಸುಮಾರಷ್ಟು ಜಾತಿಗಳಿವೆ ನನ್ನ ಹತ್ರ ಸೇವಂತಿಗೆಗಳು. ಇದನ್ನಂತರೂ ಫ್ರೆಂಡ್ಸ್ ಇದನ್ನು ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ಆ್ಯಕ್ಚುಲಿ ಡೈಲಿ ಈ ಹೂವಿನ ಹತ್ರ ಬಂದು ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಅಷ್ಟು ಚೆನ್ನಾಗಿತ್ತು ಇದು. ಫುಲ್ ಅದು ಒಂಥರ ದಂಡೆ ಕಟ್ಟಿರೋ ಥರ ಇದೆ. ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಇದು. ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಿಮಗೂ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಗಿಡ ತುಂಬ ಹೂ ಬರೋದಕ್ಕೆ ಏನೆಲ್ಲ ಮಾಡಬೇಕು ಹೇಳೋದನ್ನು ಸದ್ಯದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನೋಡಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಗಿಡಗಳನ್ನು ನೋಡಿದರೆ. ಈಗ ನೋಡಿದ್ರಿ ಅಲ್ವಾ ಬೆಳೆ ಸೇವಂತಿಗೆ ಮತ್ತು ಯೆಲ್ಲೋ ಕಲರ್ ಹೊಕ್ಕಳು ಅಂತ ಹೇಳ್ತೀವಿ. ಈ ಫ್ಲವರ್ ಎಷ್ಟು ಚೆನ್ನಾಗಿತ್ತು. ಹಾಗೆ ಇನ್ನೂ ಕೆಲವಷ್ಟು ಸೇವಂತಿಗೆ ಹೂಗಳಾಗಿದ್ವು. ಅದನ್ನು ಒಂದು ಸಾರಿ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್, ನಮ್ಮನೆ ಗಾರ್ಡನ್ನಲ್ಲಿ ಎಷ್ಟೊಂದು ಫ್ಲವರ್ಗಳಾಗಿದ್ವು ಹೇಳೋದನ್ನು. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.